ನಾನು ಮಹಾ ಬೇತಾಳನೇ ಆದರೂ ಆ ಶಿವಪ್ಪನ ಎದುರಿಸೋಕ್ಕಾಗಲ್ಲ ಶಿಷ್ಯ. ಮಹಾಕಾಳಿಗೆ ಪ್ರಾರ್ಥನೆ ಮಾಡು, ನಿನಗೆ ದಾರಿನ ಆ ಆದಿಶಕ್ತಿನೇ ತೋರಿಸ್ತಾಳೆ ಶಿಷ್ಯ. ಎಷ್ಟು ಕಷ್ಟಗಳು ಬಂದರೂ ತಡ್ಕೊಂಡು ಪ್ರಾಣ ಕೂಡ ಲೆಕ್ಕಿಸ್ದೆ ಹಠ ಹಿಡಿದು ನಾಗಮಣಿಗೋಸ್ಕರ ಮಾಡ್ತಿರೋ ಪ್ರಯತ್ನನ ಹೇಗೆ ಅಭಿನಂದಿಸ್ಬೇಕು ತಾಯಿ. ಕೂಡಲೇ ಆಗಬೇಕಾದ ಕೆಲಸ ಏನು ನಾಗಮ್ಮ? ನಾಗಮಣಿ ಬಗ್ಗೆ ಈ ಥರ ಆಲಸ್ಯ ಸರಿಯಲ್ಲ. ನಾಗಮಣಿನ ಪುಣ್ಯ ಸಾಧಿಸ್ಕೊಳ್ಳೋದು ಖಂಡಿತ. ಈ ಕಾರ್ಯದಲ್ಲಿ ಪುಣ್ಯನಿಗೆ ಅನಿರುದ್ಧ ಸಹಾಯ ಬೇಕು. ಆದರೆ ಅವನಿಗೆ ನೆನಪು ಬರೋ ಥರ ಮಾಡೋದು ನಿನ್ನ ಕೈಯಲ್ಲಿದೆ ನಾಗಮ್ಮ. ನಿನ್ನ ಶಕ್ತಿಯ ಮೂಲಕ ಅವನಿಗೆ ನೆನಪು ಬರೋ ಥರ ಮಾಡಿದರೆ ಅವನಿಗಿರುವ ಎಲ್ಲ ಬಂಧನಗಳು ತೊಲಗಿ ಅವನಿಗೆ ಹಳೆಯ ನೆನಪುಗಳೆಲ್ಲ ಮರುಕಳಿಸುತ್ತದೆ. ಆಯ್ತು ಸ್ವಾಮಿ, ತಕ್ಷಣನೇ ಆ ಕಾರ್ಯ ಸಾಧಿಸೋ ಪ್ರಯತ್ನ ಮಾಡ್ತೀನಿ. ಮಹಾಕಾಳಿ, ಮಹಾಶಕ್ತಿ ಸ್ವರೂಪಿಣಿ, ಸಹಾಯ ಮಾಡು. ಆ ಸಾಧುನ ಮುಂದೆ ಬರಕ್ ಬಿಡಬೇಡ. ತಡೆದ್ಬಿಡು, ಅವನ್ನ ತಡೆದ್ಬಿಡು. ಅಮ್ಮ ಕಾತ್ಯಾಯಿನಿ, ಪರಮೇಶ್ವರಿ, ಜಗಜ್ಜನನಿ, ಈ ಜಗತ್ತಿಗೆ ನೀನೇ ತಾಯಿ. ನಾನು ಹೋಗ್ತಿರೋದು ದೈವ ಕಾರ್ಯಕ್ಕೆ ಆದ್ರೂ ನಿನ್ನ ಶಕ್ತಿನ ಎದುರಿಸಿ ನಿನಗೆ ಅಗೌರವ ಮಾಡಲು ಇಚ್ಛಿಸಲ್ಲ ತಾಯಿ. ನಿನ್ನ ಆಜ್ಞೆಯನ್ನೇ ಪಾಲಿಸ್ತೀನಿ ತಾಯಿ, ನಿನ್ನ ಆಜ್ಞೆಯನ್ನೇ ಪಾಲಿಸ್ತೀನಿ. ಪುಣ್ಯ, ಅಮ್ಮ ಪುಣ್ಯ, ಪುಣ್ಯ, ಅಮ್ಮ ಪುಣ್ಯ, ಪುಣ್ಯ, ಎದ್ದೇಳಮ್ಮ. ಇವತ್ತು ಶುಭಮಂಗಳ ಪಂಚಮಿ ಅಮ್ಮ, ನೆನ್ಪಿಲ್ವಾ ತಾಯಿ? ಬೆಳಿಗ್ಗೆ ಬೇಗ ಎದ್ದು ನಾಗಮ್ಮನ್ಗೆ ಹಾಲಾಭಿಷೇಕ ಮಾಡಬೇಕು ಪುಣ್ಯ. ಎದ್ದೇಳು ಪುಣ್ಯ, ಶುಭಮಂಗಳ ಪಂಚಮಿ. ಎದ್ದೇಳಮ್ಮ ಪುಣ್ಯ, ಎದ್ದೇಳಮ್ಮ. ಅಮ್ಮ, ಕನಸ. ಇವತ್ತು ಶುಭಮಂಗಳ ಪಂಚಮಿ ಅಮ್ಮ, ನಾಗಮ್ಮನ್ಗೆ ಹಾಲಾಭಿಷೇಕ ಮಾಡಬೇಕು ಪುಣ್ಯ. ಅಯ್ಯೋ, ಹಾಲಾಭಿಷೇಕ? ಅಮ್ಮ ಅಲ್ಲಿದ್ರು ಕೂಡ ನನ್ನ ಕ್ಷೇಮನೇ ಬಯಸ್ತಾರೆ. ಅದಕ್ಕೆ ಕನ್ಸಲ್ಲಿ ಬಂದು ನನಗೆ ಪೂಜೆನ ನೆನಪು ಮಾಡಿದ್ದು.
ದೇವಕಮ್ಮ, ದೇವಕಮ್ಮ, ದೇವಕಮ್ಮ. ಅಯ್ಯೋ, ಅವರು ನಾಗಭಕ್ತನೇ ಅಲ್ವಾ? ನನ್ ವಿಷಯ ಗೊತ್ತಿಲ್ಲದೆ ಅವರು ಪೂಜೆ ಮಾಡಕ್ಕೆ ಹೋಗಿರ್ಬೋದು. ಅಮ್ಮ ನಾಗಮ್ಮ, ನನ್ನ ಪೂಜೆನ ನೆರವೇರಿಸೋದಕ್ಕೆ, ನನ್ನ ಅಭಿಷೇಕನ ಸ್ವೀಕರಿಸೋದಕ್ಕೆ ಈ ಥರ ದರ್ಶನ ಕೊಟ್ಯ ತಾಯಿ. ಏಯ್, ಏನೇ ಪುಣ್ಯ, ನಿಂಗೆ ತಲೆ ಕೆಟ್ಟಿದ್ಯಾ? ಏನಿದೆಲ್ಲ?
ಏಯ್ ಯಾಕೆ ಹಾಗೆ ನಗ್ತಿದ್ಯಾ? ಹುಚ್ಚ ತಲೆ ಕೆಟ್ಟಿದ್ಯಾ? ನೀನ್ ವೈದ್ಯ ಮಾಡಿದ್ಯಲ್ವಾ, ಅದರಿಂದ ನನ್ನ ತಲೆ ಕೆಟ್ಟು ಈ ತರ ಹುಚ್ಚಂತರ ಆಗಿದ್ದೀನಿ. ಹೌದು ಬಿಡು, ನಿನಗ್ ಪ್ರಜ್ಞೆ ಬರೋ ಹಾಗೆ ಮಾಡಿದ್ನಲ್ಲ, ನಿನಗಿವಾಗ ಹೀಗೆ ಅನ್ನಿಸ್ಬೇಕು. ಸರಿ, ನನಗೆ ಅನ್ಸೋದೆಲ್ಲ ಬಿಡು. ಇಲ್ಲೇನ್ ಮಾಡ್ತಾ ಇದೀಯ ನೀನು? ನಾನ್ ಏನ್ ಮಾಡಿದ್ರೆ ನಿನಗೇನು? ನನ್ನಿಷ್ಟ. ನೀನ್ ಈ ರೀತಿ ತಪ್ಪು ಮಾಡ್ತಿರುವಾಗ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ನಾನೇನ್ ಹುಚ್ಚ ಅಲ್ಲ. ತಪ್ಪು ಮಾಡ್ತಿದ್ದೀನ? ಏನ್ ತಪ್ಪು ಮಾಡ್ತಾ ಇದ್ದೀನಿ? ಅಲ್ಲ, ನಾಗಮಂಡಲದಲ್ಲಿ ಹುತ್ತಗಳು, ಹಾವುಗಳು, ಪೂಜೆಗಳು, ವ್ರತಗಳು, ಪ್ರಸಾದಗಳು, ನೈವೇದ್ಯ ಅಂತ ಹೇಳಿ ಹಾಲುನಂತೂ ಮಣ್ಪಾಲ್ ಮಾಡಿದ್ರು. ಆವತ್ತಲ್ಲಿ ಇರೋರೆಲ್ಲ ನಿಂತರ ತಲೆ ಕೆಟ್ಟವ್ರು ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ಟೆ. ನಿನಗೆ ಬುದ್ಧಿ ಬಂದಿರುತ್ತೆ ಅಂತ ಅನ್ಕೊಂಡೆ. ಹಾವುಗಳು ಜಂತುಗಳು ಅಂತ ನಿನಗೆ ಗೊತ್ತಾಗಿದೆ ಅನ್ಕೊಂಡೆ. ಅದಕ್ಕೆ ಅವುಗಳನ್ನ ದ್ವೇಷಿಸ್ತಾ ಇದೆಯಾ ಅಂತ ಹೇಳಿ ನಾನು ನಂಬಿದ್ದೆ. ಆದ್ರೆ ನಾನು ಅನ್ಕೊಂಡಿರೋದೆಲ್ಲ ಸುಳ್ಳಾಯ್ತು. ಇವಾಗ್ಲೂ ಹಾವುಗಳಿಗೆ ಹಾಲು ಹಾಕ್ತಾನೆ ಇದೆಯಾ ಅಲ್ವಾ? ಏಯ್, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಎಲ್ಲಿದೆ ಎಲ್ಲಿದೆ ಹಾವು ತೋರ್ಸು. ಅಷ್ಟಕ್ಕೂ ಹುತ್ತ ಎಲ್ಲಿದೆ? ಓ, ಅಂದ್ರೆ ಮರಕ್ ಹಾಕ್ತಾ ಇದೀಯಾ? ಹಾಗ್ ಮಾಡೋದ್ ಬರೀ ತಪ್ಪಲ್ಲ, ಅದು ಅಪರಾಧ ಕೂಡ. ನಾವು ಮೂಲಿಕೆಗಳಿಂದ ವೈದ್ಯ ಮಾಡೋರು, ಮರಕ್ ಪೂಜೆ ಮಾಡ್ತೀವಿ. ನೀನ್ ಮರಕ್ಕೆ ಪ್ರದಕ್ಷಿಣೆ ಹಾಕೋದಾದ್ರೆ ಹಾಕು, ತುಳಸಿ ಕಟ್ಟೆಗೆ ಪೂಜೆ ಮಾಡೋದಾದ್ರೂ ಮಾಡು. ಆದ್ರೆ ಅದನ್ ಬಿಟ್ಟು ಹಾಲು ಹಣ್ಣುಗಳನ್ನ ವೇಸ್ಟ್ ಮಾಡಬೇಡ. ಇನ್ನೊಂದ್ಸಲ ಈ ತರ ವೇಸ್ಟ್ ಮಾಡಿದ್ರೆ ನಿನ್ ಮೇಲೆ ಕೇಸ್ ಹಾಕ್ತೀನಿ. ಹುಷಾರಾಗಿರು. ಹಳ್ಳಿ ಹುಡುಗಿ ಓದಕ್ ಬರ್ದೇ ಇರೋಳು ಅಂತ ಅನ್ಕೋತಾ ಇದ್ಯೇನೋ. ನಂತರ ಪೂಜೆ ಮಾಡೋರ್ನ ಜೈಲ್ ಒಳಗ್ ಹಾಕ್ಸಿದ್ರೆ ಈ ಪ್ರಪಂಚದಲ್ಲಿ ಅರ್ಧಕ್ಕರ್ಧ ಜನ ಜೈಲಲ್ಲೇ ಇರ್ತಾರೆ, ಗೊತ್ತಾ? ಏನ್ ಕೇಸ್ ಹಾಕ್ತೀಯೋ ಹಾಕೋ ಹೋಗು, ನಾನು ನಿನ್ ಮೇಲೆ ಕೇಸ್ ಹಾಕ್ತೀನಿ. ಏನು? ನನ್ ಮೇಲೆ ಕೇಸ್ ಹಾಕ್ತೀಯಾ? ಏನಂತ ಹಾಕ್ತೀಯಾ? ಹಿಂದೆ ಬಿದ್ದು ಕಾಟ ಕೊಡ್ತಿದ್ಯಾ ಅಂತ. ಓಹೋ, ನನಗೇನ್ ಭಯ ಇಲ್ಲ. ನನ್ ತಂಟೆಗೇನಾದ್ರೂ ಬಂದ್ರೆ ಒಂದ್ ಮೂಲಿಕೆ ವಾಸನೆ ತೋರಿಸ್ತೀನಿ. ಒಳ್ಳೆ ನಾಯಿ ಮರಿ ತರ ಆಗೋಗ್ಬಿಡ್ತೀಯ, ಹುಷಾರು. ನೋಡಕ್ಕೆ ನಾಮಯಾಕಿ ತರ ಕಾಣಿಸ್ತೀಯ, ಆದ್ರೆ ಆಟಾಂಬಾಂಬೆ ನೀನು. ಸರಿ, ಬರ್ತೀನಿ. ಏನ್ ಬೇಕಾಗಿಲ್ಲ, ಹೋಗು. ಹೋಗ್ಲಿ, ನೀನ್ ಬರ್ತೀಯಾ? ಏ, ಒದೆ ತಿಂತ್ಯ. ಬಾಯಿಗೆ ಬಂದ ಹಾಗೆ ಮಾತಾಡ್ತಿರ್ತಾನೆ ಕತ್ತೆ. ಪರ್ಣಿಕಾ, ಪರ್ಣಿಕಾ, ಅಬ್ಬಾ, ಎದ್ದೇಳೆ. ಅಮ್ಮ ಹೋಗಿಲಿಂದ. ಏನೇ, ಎಷ್ಟೊತ್ತು ಮಲ್ಕೋತಿಯಾ? ಬೆಳಿಗ್ಗೆ ಆಯ್ತೆ. ಪ್ಲೀಸ್ ಅಮ್ಮ, ನಿನಗೆ ಕಣೆ ಹೇಳ್ತಾ ಇರೋದು, ಎದ್ದೇಳೆ. ಸುಮ್ನೆ ಎದ್ದೇಳು ಅಂತಿದ್ಯಾ, ಎದ್ದು ಏನ್ ಮಾಡ್ಬೇಕಮ್ಮ? ನೀನ್ ಮೊದ್ಲು ಮಂಚದಿಂದ ಹೇಳಿ. ಏನಮ್ಮ, ಒಳ್ಳೆ ಕನಸು ಕಾಣ್ತಿದ್ದೆ, ಅಷ್ಟ್ರಲ್ಲಿ ನೀನ್ ಎಬ್ಬಿಸ್ದೆ. ಕನಸು ಕಾಣ್ತಾನೆ ಮಲ್ಕೊಂಡ್ರೆ ಆಮೇಲೆ ಕನಸಲ್ಲೇ ನಿನ್ ಜೀವನ ಮುಗ್ದು ಹೋಗ್ಬಿಡುತ್ತೆ. ಮೊದ್ಲು ನೀನು ಫ್ರೆಶ್ ಆಗು, ಕಾಫಿ ಮಾಡಿ ತಗೊಂಡ್ ಹೋಗಿ ನಿಮ್ ಮಾವನ್ ಕೈ ಕೊಟ್ಟು ಅಚ್ಚುಕು ಬುಚ್ಚುಕು ಅಂತ ಆಡಿ ನಿನ್ ಆಸೆ ತೀರಿಸ್ಕೋ. ಎರಡನೇದೇನೋ ಓಕೆ, ಆದ್ರೆ ಕಾಫಿ ನಾನ್ಯಾಕ್ ಮಾಡ್ಬೇಕು? ನಾನೇನಾದ್ರೂ ಸರ್ವೆಂಟಾ? ಅದೆಲ್ಲ ಕೆಲ್ಸ ಮಾಡೋದಕ್ಕೆ ಪುಣ್ಯ ಇದ್ದಾಳಲ್ವಾ? ಇನ್ನೆಲ್ಲಿಡ್ತಾಳ ಪುಣ್ಯ? ನಿನ್ನ ಜೀವನಕ್ಕೆ ಅಡ್ಡ ಬರ್ತಿದ್ದಾಳೆ ಅಂತ ಅವಳ ಜೀವನ ನಾನು ರಾತ್ರಿನೇ ಹೋಗೋ ಹಾಗೆ ಮಾಡ್ಬಿಟ್ಟಿದ್ದೀನಿ. ಜೀವ ಹೋಗೋ ಹಾಗೆ ಮಾಡಿದ್ಯಾ? ಅಂದ್ರೆ ಮೇಲೆ ಕಳ್ಸಿದ್ದೀನಿ ಅವಳನ್ನ. ನಮಗ್ ಬೇಕಾಗಿರೋರ್ಗೆ ಕಾಫಿ ಮಾಡ್ಕೊಡೋದು ಮನೆ ಕೆಲ್ಸ ಅಲ್ವೇ, ಮನಸ್ಸಿಗೆ ಇಷ್ಟ ಆಗೋಂತ ಕೆಲ್ಸ. ಏಯ್, ಕಾಫಿ ಕೊಟ್ಟು ಮುದ್ದಾಗ್ ಮಾತಾಡ್ತಾ ಮನಸ್ಸನ್ನ ಕದಿಬೇಕೆ ಹುಚ್ಚುಡ್ಗಿ. ನೀನು ಕಾಫಿ ಕೊಟ್ಟ ತಕ್ಷಣ ಆಗೋನು ನಿನ್ನ ಕಣ್ಣನ್ನೇ ನೋಡ್ತಾ ಅದ್ರಲ್ಲಿ ಮುಳುಗ್ ಹೋಗಿ ನಿನ್ನ ಪ್ರೀತಿಯಲ್ಲೇ ಬೀಳೋ ಹಾಗೆ ಮಾಡ್ಕೋಬೇಕೆ? ಅವ್ನು ನೋಡೋ ನೋಟಕ್ಕೆ ನೀನು ನಾಚಿಕೆ ಬಿದ್ದು ನಿನ್ನಲ್ಲಿಂದ ಹೋಗೋ ಅಷ್ಟ್ರಲ್ಲಿ ನೀನೇ ಬೇಕು ಅಂತ ಪರ್ಣಿಕಾ ಪರ್ಣಿಕಾ ಅಂತ ಕೂಗ್ಕೊಂಡು ನಿನ್ ಹಿಂದೆ ಬಿದ್ದು ನಿನ್ ಸೆರೆ ಹಿಡ್ಕೊಳಾಗ್ ಮಾಡ್ಕೋಬೇಕೆ? ಹೋಗಮ್ಮ. ಹಾ,
ಆದ್ರೆ ನಿನ್ನ ತಾಯಿಯಾಗಿ ಇವೆಲ್ಲ ನಿನಗೆ ಹೇಳ್ಕೊಡ್ತಾ ಇದ್ದೀನಲ್ಲ, ಇದೆಲ್ಲ ನನ್ನ ಕರ್ಮ. ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗಬೇಕೆ? ನೀನು ಅವನು ಒಂದಾಗ್ಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಲ್ಲೇ. ನಿನಗೆ ಅದ್ರ ಬಗ್ಗೆ ಒಂಚೂರು ಪರವೇ ಇಲ್ವೇ? ಇನ್ ಹಾಗಾಗಲ್ಲಮ್ಮ, ಎಲ್ಲಾನು ಅರ್ಥ ಮಾಡ್ಕೋತೀನಿ. ನಿನ್ ಮಾತು ತಲೆಗ್ ಹತ್ತಿದೆ. ಇನ್ಮೇಲ್ ನೋಡು ನಾನ್ ಏನ್ ಮಾಡ್ತೀನಿ ಅಂತ. ಭಾವನ್ ಮನ್ಸಲ್ಲಿ ಪರ್ಮನೆಂಟ್ ಆಗಿ ಸೆಟಲ್ ಆಗ್ಬಿಡ್ತೀನಿ. ನಿನ್ ಹೆಸರನ್ನ ಉಳಿಸ್ತೀನಮ್ಮ. ಏಯ್, ನೀನು ಅವನ ಜೊತೆ ಆಗ್ಬೇಕು, ನಿಧಿ ನನ್ನ ಕೈ ಸೇರ್ಬೇಕು. ನಾನೇ ಚಕ್ರನ ತಿರುಗಿಸ್ಬೇಕು. ಅಮ್ಮ, ಏನಮ್ಮ ಇದು? ಹಾಲನ್ನ ಈ ತರ ನೆತ್ತಿ ಮೇಲೆಲ್ಲ ಹಾಕೊಂಡ್ಬಿಟ್ಟಿದ್ಯಾ? ಏನಾಯ್ತಮ್ಮ? ಶುಭಮಂಗಳ ಪಂಚಮಿ. ಅದಕ್ಕೆ ನಾನು ಶಿವಧ್ಯಾನದಲ್ಲಿ ಜಪ ಮಾಡ್ತಾ ಕೂತಿದ್ದೀನಮ್ಮ. ಮಧ್ಯದಲ್ಲಿ ಮೇಲಿಂದ ಹಾಲು ಜಾರಿ ಬಿದ್ದಿದೆ. ಧ್ಯಾನದಿಂದ ಎದ್ರೆ ಜಪಕ್ಕೆ ಭಗ್ನ ಆಗತ್ತೆ ಅಂತ ಹೇಳಲಿಲ್ಲಮ್ಮ. ಅದಕ್ಕೆ ಹೀಗೆ ಕೂತಿದ್ದೀನಿ. ನನಗೆ ಹಾಲಾಭಿಷೇಕ ಆಗ್ತಿದೆ ಈಗ. ಸರಿ ಸರಿ ಬಿಡು. ಧ್ಯಾನ ಜಪ ಅಂತ ಬೇರೆ ಹೇಳ್ತಿದ್ಯಲ್ಲ, ಅಷ್ಟಕ್ಕೂ ಮನುಷ್ಯರು ಅಭಿಷೇಕ ಮಾಡ್ಕೊಳ್ಬಾರ್ದಮ್ಮ. ದೇವತೆಗಳು ಮಾತ್ರ ಅದಕ್ಕೆ ಅರ್ಹರು. ಸರಿ ಬಾಮ್ಮ, ನಾನೇ ನಿನಗೆ ತಲೆ ಸ್ನಾನ ಮಾಡಿಸ್ತೀನಿ. ಎದ್ದೇಳು. ಯಾಕೆ ನಗ್ತಿದ್ಯಮ್ಮ? ಮಗಳಂಥ ನಿನ್ನ ಕೈಯಲ್ಲಿ ಸೇವೆ ಮಾಡಿಸ್ಕೊಂಡು ತಾಯಿಯಾಗಿ ಆನಂದ ಅನುಭವಿಸ್ತಾ ಇದ್ದೀನಿ. ಎಲ್ಲ ನನ್ನ ಅದೃಷ್ಟ ಅಮ್ಮ. ನನ್ನ ತುಂಬ ಸಲ ಕಾಪಾಡಿದ್ ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ನನಗೆ ಆಶ್ರಯ ಕೊಟ್ಟಿದ್ಯಾ. ನಿನ್ ಸೇವೆ ನನಗೆ ನಾಗಮ್ಮನ್ ಸೇವೆ ತರನೇ ಅನ್ನಿಸ್ತಿದೆ ಅಮ್ಮ. ನೀನು ಒಳ್ಳೆ ಮನಸ್ಸೆ ನಿನ್ನನ್ನ 100 ಕಾಲ ಚೆನ್ನಾಗಿ ಕಾಪಾಡುತ್ತಮ್ಮ. ಸರಿ ಸರಿ ನಡಿಮ್ಮ, ಬೇಗ ಸ್ನಾನ ಮಾಡ್ಕೋಬೇಕು. ನಡಿ ಬಾ. ಏಯ್, ಅಲ್ಲೆಲ್ಲಿಗೆ? ಅದು ಅಡಿಗೆ ಮನೆ, ನೀನ್ ಹೋಗೋ ದಾರಿ ಅಲ್ಲ. ಈ ಮನೆಯಲ್ಲಿ ನನ್ ದಾರಿಗೆ ಯಾರು ಅಡ್ಡ ಬರೋದಕ್ಕೆ ನಾನು ಬಿಡಲ್ಲ. ನನ್ನ ದಾರಿ ರಹದಾರಿ. ಕರ್ಮ. ಅವಳು ಭದ್ರಾವತಿ ಮಗಳು. ಇನ್ನು ಮುಂದೆ ನನ್ನ ಮಾತೆ ಅವಳು ಮಾತಾಗಿರುತ್ತೆ. ಅದು ಅಡಿಗೆ ಮನೆ ಕಣೆ, ಅವಳು ಯಾವತ್ತೂ ಹೋಗಿಲ್ಲ ಅಲ್ವಾ? ದಡ್ಡಿ ನೀನು. ಅವಳನ್ನ ಅಡ್ಗೆ ಮನೆಗೆ ಕಳಿಸಿ ಕೆಲ್ಸನೆಲ್ಲ ಮಾಡ್ಸೋದನ್ ಬಿಟ್ಟು ಅವಳು ಮಾಡ್ತಿರೋ ಕೆಲ್ಸನ ಬೇಡ ಅಂದ್ರೆ ಹೇಗಮ್ಮ? ಮಗಳಾಗಿ ನೀನೇ ನನ್ ಮಾತ್ ಕೇಳಲ್ಲ, ಇನ್ ನಿನ್ ಮಗಳೆಲ್ಲಿ ಕೇಳ್ತಾಳೆ? ಏನ್ ಮಾಡ್ತಿದ್ದೀರಾ ಅತ್ತೆ? ಕಾಫಿಗೋಸ್ಕರ ಹಾಲ್ ಬಿಸಿ ಮಾಡ್ತಿದ್ದೀನಿ. ಆ ಕಾಫಿ ಕೆಲ್ಸ ನಾನ್ ನೋಡ್ಕೋತೀನಿ, ಈಗ ನೀವು ಹೊರಡಿ. ನೀನಾ? ಎಸ್, ನಾನೇ. ಬೇಡ ಬಿಡಮ್ಮ. ಬೇಡ ಅಂದ್ರೆ ಹೇಗೆ ಅದ್ಕೆ? ಇಷ್ಟು ವರ್ಷಗಳಾದ್ಮೇಲೆ ಕೆಲಸ ಮಾಡ್ಬೇಕು ಅಂತ ಮನ್ಸಾಗಿದೆ ಇವಳಿಗೆ. ನೀನ್ ಯಾಕೆ ಬೇಡ ಅಂತಿದ್ಯಾ?
ಇಷ್ಟು ವರ್ಷ ಆದ್ಮೇಲೆ ಅಡಿಗೆ ಮಾಡ್ತಿದ್ದಾಳಲ್ಲ, ಏನ್ ಹಾಕಿ ನಮ್ಮನ್ ಸಾಯಿಸ್ಬಿಡ್ತಾಳ ಅಂತ ನಮಗ್ ಭಯ ಆಗ್ತಿದೆ. ಅವಳು ಕೆಲಸ ಮಾಡೋದಿಕ್ ನಾನೇನು ಬೇಡ ಅಂತ ಹೇಳ್ತಿಲ್ಲ. ಅಭ್ಯಾಸ ಇಲ್ದಿರೋ ಕೆಲಸ ಅವಳು ಮಾಡಿದ್ಮೇಲೆ ನಮ್ಮನ್ನ ಬಲವಂತ ಪಡಿಸಿದ್ರೆ ನಾವ್ ಎಂತ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೋತೀವ ಅಂತ ಭಯ. ಅದು ಉಪ್ಪಮ್ಮ, ಸಕ್ಕರೆ ಆ ಕಡೆ ಇದೆ. ನೀನೇ ಹೇಗಂದ್ರೆ ಹೇಗತ್ಗೆ. ಅವಳು ಇವಾಗ ಕೆಲ್ಸ ಕಲಿತಾ ಇದ್ದಾಳೆ. ಹೇಳದ್ನಲ್ಲ, ಇವತ್ ನನ್ ಮಾತನ್ ಸರಿಯಾಗಿ ಕೇಳಿಸ್ಕೊತಾ ಇದ್ದಾಳೆ. ಮಾಡ್ಲಿ ಬಿಡತ್ಗೆ. ನನ್ನನ್ನ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ಬೇಡಿ ಅತ್ತೆ. ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ದೇ ಇದ್ರು ತುಂಬಾ ಬುಕ್ಸ್ ಓದ್ಕೊಂಡಿದೀನಿ. ಬುಕ್ಸ್ ಓದಿ ಕಾಫಿ ಮಾಡೋದು ಅಷ್ಟೇನ್ ಒಳ್ಳೇದಲ್ಲಮ್ಮ. ಅತ್ಗೆ ನಾನ್ ಚೆನ್ನಾಗ್ ಕಾಫಿ ಮಾಡಿ ನಿಮ್ಮೆಲ್ರ ಹತ್ರನೂ ಸ್ಪೆಷಲ್ ಆಗಿ ಭಾವನ್ ಹತ್ರನೂ ಭೇಷ್ ಅನ್ನಿಸ್ಕೋತೀನಿ. ನನ್ನ ಮುತ್ತು ಮಾಡು ಮಾಡು. ಅವನ್ಗೋಸ್ಕರ ನಾನು ಅಡಿಗೆ ಮನೆಗೆ ಹೋಗಿದ್ದು. ಎಷ್ಟ್ ಚೆನ್ನಾಗ್ ಕಾಫಿ ಮಾಡ್ತಿದ್ಲು ಆ ಪುಣ್ಯ. ರಾತ್ರಿನೇ ಕಳಿಸ್ಬಿಟ್ರು ಪಾಪ. ಆ ಹುಡುಗಿ ರಾತ್ರಿ ಎಲ್ಲ ಎಲ್ಲಿದ್ಲೋ ಏನೋ. ನಾನೀಗ್ ಮಾಡ್ತಿರೋ ಕಾಫಿನ ನೀವ್ ಯಾರೂ ನೋಡ್ಬಾರ್ದು. ನಡೀರಿ, ನಡೀರಿ, ನಡೀರಿ. ಯಾಕೆ? ಬಿಡಮ್ಮ. ಏನು ನಾನು ಬರ್ತೀನಿ. ನಿಮಗ್ ಚೆನ್ನಾಗಿರೋ ಕಾಫಿ ತಂದ್ಕೊಡ್ತೀನಿ. ನೀವೇ ಕೂತ್ಕೊಳ್ಳಿ ಪ್ಲೀಸ್ ಅಮ್ಮ.